ಬೆಳಗಾವಿಯಲ್ಲಿ ಕೇಳೋದೂ ಏನು ತಪ್ಪಿಲ್ಲ. ಈಗ ನೋಡಿ, ನನಗಿನ್ನ ಹಿರಿಯರು ಬೆಳಗಾವಿನಲ್ಲಿದ್ದಾರೆ. ಆದರೆ ನನಗೆ ಅವಕಾಶ ಒಬ್ಬ ಮಹಿಳೆಯಾಗಿ, ಯಾಕಂತಂದರೆ ಪಕ್ಷದಲ್ಲಿ ಇಷ್ಟು ವರ್ಷ ನಾನು ಪಕ್ಷದ ಒಂದು ಬ್ಲಾಕ್ ಅಧ್ಯಕ್ಷ ಆಗಿ, ಜಿಲ್ಲಾ ಅಧ್ಯಕ್ಷ ಆಗಿ, ರಾಜ್ಯದ ಅಧ್ಯಕ್ಷ ಆಗಿ ಪಕ್ಷ ಸಂಘಟನೆಯಲ್ಲಿರುವಂಥ ಅನುಭವ ಇರ್ಬೋದು, ಅಥವಾ ಮಹಿಳಾ ಒಂದು ಕೋಟ ಇರ್ಬೋದು, ಅಥವಾ ನಮ್ಮ ಜಾತಿ ಕೋಟ ಇರ್ಬೋದು, ಏನೇನೋ ಬಂದು ನನಗೆ ಅವಕಾಶ ಸಿಕ್ಕಿದೆ. ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಜನ ನನಗಿನ್ನ ಸೀನಿಯರ್ಸ್ ಇದ್ದಾರೆ, ಅನುಭವಸ್ಥರಿದ್ದಾರೆ. ನಮ್ಮ ಜಿಲ್ಲೆನಲ್ಲೂ ಕೇಳಿದರೆ ತಪ್ಪಿಲ್ಲ, ಜಿಲ್ಲೆನಲ್ಲೂ ಮಾಡಿದರೂ ತಪ್ಪಿಲ್ಲ, ರಾಜ್ಯದಲ್ಲಿ ಬೇರೆಯವ್ರು ಕೇಳಿದರೂ ತಪ್ಪಿಲ್ಲ, ಹೊಸಬ್ರನ್ನ ತೆಗೆದುಕೊಂಡು ಬಂದರೂ ತಪ್ಪಿಲ್ಲ. ಯಾಕಂದರೆ ಬಿಜೆಪಿ ಸರ್ಕಾರದ 5 ಜನ ಮಂತ್ರಿಗಳು ಬೆಳಗಾವಿ ಸೊ ಆ ಅಧಿಕಾರ ಹಂಚಿಕೆ ಯಾಕೋ ಆಗ್ತಾ ಇಲ್ಲ? ಅದು ಈಗ ಕಾಂಗ್ರೆಸ್ ಶಾಸಕರ ಅಸಮಾಧಾನ ನೋಡಿ, ಖಂಡಿತ ಆಗಬಹುದು. ಭಾಳ ದೊಡ್ಡ ಜಿಲ್ಲೆ ಇದೆ, 3 ಜಿಲ್ಲೆಗಳ ಸಮಾನವಾಗಿ ಬೆಳಗಾವಿ ಜಿಲ್ಲೆ ಇದೆ. ಅದು ನಂಬರ್ನೂ ಆಗ್ಬೋದು. ಯಾಕಂದರೆ ಬಿ ಜೆ ಪಿಯವರು ಇದ್ದಂಥ ಸಂದರ್ಭದಲ್ಲಿ 5 ಜನ ಮಂತ್ರಿಗಳಿದ್ರು, 13 ಜನ ಕ್ಯಾಬಿನೆಟ್ ದರ್ಜೆಯ ಚೇರ್ಮನ್ಗಳಿದ್ರು ಬಿ ಜೆ ಪಿ ಸರ್ಕಾರನಲ್ಲಿ. 3 ಜನ ಅಲ್ಲ, 5 ಜನ. ಶ್ರೀಮಂತ್ ಪಾಟೀಲ್, ಶಶಿಕಲಾ ಜೊಲ್ಲೆ, ಆಮೇಲೆ ಯಾರು ಕತ್ತಿಯವರಿದ್ರು, ಲಕ್ಷ್ಮಣ್ ಸವದಿಯವರಿದ್ರು. ದೊಡ್ಡ ಜಿಲ್ಲೆ ಇದೆ ರೀ. ನಮ್ಮ ವಾದ ಅಂತೂ ಖಂಡಿತವಾಗ್ಲೂ ನಮ್ಮ ವಾದ ಅಂತೂ ಇದ್ದೇ ಇದೆ. 13 ಜನರನ್ನ ಕ್ಯಾಬಿನೆಟ್ ಚೇರ್ಮನ್ ಮಾಡಿದರು, 5 ಜನರನ್ನ ಮಂತ್ರಿ ಮಾಡಿದರು. ನಮ್ಮ ದೊಡ್ಡ ಜಿಲ್ಲೆ ಇದೆ, ನಮ್ಮ ವಾದ ಖಂಡಿತ ಇದ್ದೇ ಇದೆ. ಬೆಳಗಾವಿಗೆ ಎಷ್ಟು ಮಂತ್ರಿ ಸ್ಥಾನ ಜಾಸ್ತಿ ಸಿಗುತ್ತೋ, ಎಷ್ಟು ಚೇರ್ಮನ್ಶಿಪ್ ಸ್ಥಾನ ಜಾಸ್ತಿ ಸಿಗುತ್ತೋ, ನಮ್ಮ ಸಂಘಟನೆಗೂ ಒಳ್ಳೆಯದಾಗುತ್ತೆ, ನಮ್ಮ ಅಡ್ಮಿನಿಸ್ಟ್ರೇಷನ್ಗೂ ಒಳ್ಳೆಯದಾಗುತ್ತೆ. ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ. ಅವ್ರು 3 ಕೊಟ್ಟರು ಸಂತೋಷ, 2 ಕೊಟ್ಟರು ಸಂತೋಷ, 4 ಕೊಟ್ಟರು ಸಂತೋಷ. ಇಂಡಿವಿಜುವಲ್ ಹೆಸರು ಹೇಳಿದರೆ ಇನ್ನೊಬ್ರು ತಪ್ಪು ತಿಳ್ಕೊಳ್ತಾರೆ. ಎಲ್ಲರಿಗೂ ಆಸೆ ಇದೆ. ಲಕ್ಷ್ಮಣ್ ಸವದಿಯವರು ನನಗೆ ತುಂಬ ಆತ್ಮೀಯರು, ತುಂಬ ಬೇಕಾದಂಥವ್ರು. ಅದೇ ರೀತಿ ಮಾಂತೇಶ್ ಕೌಜಲ್ಗಿಯವರಾಗಿರ್ಬೋದು, ಗಣೇಶ್ ಹುಕ್ಕೇರಿಯವರಾಗಿರ್ಬೋದು, ಅಶೋಕಣ್ಣ ಪಟ್ಟಣ್ಣವರಾಗಿರ್ಬೋದು, ಇನ್ನೂ ಬೇರೆ ಸೀನಿಯರ್ MLA ಆಗಿರ್ಬೋದು, ಫಸ್ಟ್ ಟೈಮ್ ಗೆದ್ದವರು ಆಗಿರ್ಬೋದು, ಎಲ್ಲರೂ ತುಂಬ ನಮಗೆ ಆತ್ಮೀಯ. ನಮ್ಮ ವಾದ, ಬೆಳಗಾವಿ ಭಾಳ ದೊಡ್ಡ ಜಿಲ್ಲೆ ಇದೆ, 3 ಜಿಲ್ಲೆನ ಸೇರಿಸಿದ್ರೆ 1 ಜಿಲ್ಲೆ ಆಗುತ್ತೆ. ಇನ್ನೂ 2-3 ಜಾಸ್ತಿ ಮಂತ್ರಿಗಿರಿ ಕೊಡಿ ಅಂತ ನಮ್ಮ ಒಂದು ವಿನಂತಿ.